ಹೈದರಾಬಾದ್ನ ಶಿವ ದೇಗುಲದಲ್ಲಿ ಮಾಂಸ ಪತ್ತೆಯಾಗಿದೆ. ಶಿವಲಿಂಗದ ಪಕ್ಕದಲ್ಲೇ ಮಾಂಸ ಪತ್ತೆಯಾಗಿದೆ. ಕಿಡಿಗೇಡಿ ಕೃತ್ಯ ಅಂತ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶಿವ ದೇಗುಲದ ಹೊರಗೆ ಭಾರಿ ಹೈಡ್ರಾಮವೇ ನಡೀತಾ ಇದೆ. ಶಿವಲಿಂಗದ ಬಳಿ 250 ಗ್ರಾಂ ಮಾಂಸದ ತುಂಡು ಪತ್ತೆಯಾಗಿದೆ. ಯಾರು ತಂದಿಟ್ರು ಏನು ಇದ್ರ ಬಗ್ಗೆನೇ ಚರ್ಚೆಗಳಾಗ್ತಾ ಇದೆ. ಜೊತೆಗೆ ಇದು ಕಿಡಿಗೇಡಿ ಕೃತ್ಯ ಅಂತ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ನೀವು, ಶಿವಲಿಂಗ ಇದೆ, ಶಿವಲಿಂಗದ ಪಕ್ಕದಲ್ಲೇ ಮಾಂಸದ ತುಂಡು ಕಾಣಿಸ್ತಾ ಇದೆ ನೋಡಿ ನಿಮಗೆ. ಶಿವನ ದೇಗುಲ ಅದು, ಒಳಗಡೆ ಇರುವಂತಹ ಶಿವಲಿಂಗ, ಅದ್ರ ಪಕ್ಕದಲ್ಲಿ ಮಾಂಸದ ತುಂಡು ಬಿದ್ದಿದೆ. ಯಾರು ತಂದಿಟ್ಟಿದ್ದಾರೆ, ಯಾರು ಹಾಕಿರೋದು, ಇವೆಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಿದೆ. ಹೈದರಾಬಾದ್ನ ಶಿವನ ದೇಗುಲದಲ್ಲಿ ನಡೆದಿರುವಂತಹ ಘಟನೆ ಇದು. ಶಿವಲಿಂಗದ ಪಕ್ಕದಲ್ಲಿ ಮಾಂಸದ ತುಂಡು ಕಾಣಿಸ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡಿದ್ರೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದೀಗ ಆ ಕೃತ್ಯವನ್ನ ಖಂಡಿಸಿ ಅಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇದೆ. ಬಿಜೆಪಿಯ ಕಾರ್ಯಕರ್ತರು ಸೇರಿದ್ದಾರೆ, ಜನ ಸೇರಿದ್ದಾರೆ, ಕೃತ್ಯ ಖಂಡಿಸಿ ಪ್ರತಿಭಟಿಸ್ತಾ ಇದ್ದಾರೆ.